ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ನಾನು ನಾಳೆ ನಾಷ್ಟಕ್ಕೆ ಪಡ್ಡು ಮಾಡ್ಬೇಕಂತ ಅಂದ್ಕೊಂಡೆ ನೋಡಿರಿ ಫ್ರೆಂಡ್ಸ. ಅದಕ್ಕೋಸ್ಕರ ನಾನು ಸಾಯಂಕಾಲ 5 ಗಂಟೆಗೆ ಅಕ್ಕಿನ ನೆನೆ ಇಟ್ಟಿದ್ದೆ. ಅಕ್ಕಿ ಜೊತೆ ಏನೇನು ನೆನೆ ಇಟ್ಟಿದ್ನಪ್ಪ ಅಂತಂದ್ರೆ ಉದ್ದಿನಬೇಳೆ, ಅಕ್ಕಿ, ಮೆಂತ್ಯ ಇವು ಮೂರನ್ನು ನೆನೆ ಇಟ್ಕೊಂಡೆ ನೋಡಿರಿ. ಇವಾಗ ರಾತ್ರಿ 8:30ಗೆ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸಿ ಮಾಡೋ ಮುಂದೆ ಪಡ್ಡಿನ ಬ್ಯಾಟ್ರಿಗೆ ಏನೇನು ಹಾಕ್ಬೇಕಪ್ಪ ಅಂತಂದ್ರೆ ಮಿಕ್ಸಿ ಮಾಡೋ ಮುಂದೆ ನಾವು ಮಂಡಾಳನ್ನು ಹಾಕ್ತೀವಿ. ಮಂಡಾಳ ಅಂದರೆ ಚುರುಮರಿ ಅಂತಾರಲ್ಲ, ಒಂದು 2 ಮುಟ್ಟಿಗೆಯಷ್ಟು ಚುರುಮರಿನ ಹಾಕ್ತೀವಿ ನೋಡಿರಿ ಫ್ರೆಂಡ್ಸ. ಚುರುಮರಿ ಹಾಕ್ಕೊಂಡು ಚುರುಮರಿನ ಚೆನ್ನಾಗಿ ತೊಳ್ಕೊಂಡು ನಾವೇನು ಇದನ್ನು ಮಿಕ್ಸಿ ಮಾಡ್ತಿರ್ತೀವಲ್ಲ ಅವಾಗ ನಾನು ಇದನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಮಾಡಿಕೊಂಡು ರಾತ್ರಿ ನಾನು ಸೋಡಾ ಪುಡಿ ಉಪ್ಪನ್ನು ಕಲಸಿ ಇಟ್ಕೊಂಡ್ಬಿಡ್ತೀನಿ ರೀ. ಯಾಕಂದರೆ ಇವಾಗ ಥಂಡಿ ವಾತಾವರಣ ಜಾಸ್ತಿ ಐತಿ, ಆ ಕಾರಣಕ್ಕೆ ಹಿಟ್ಟು ಉಬ್ಬಂಗಿಲ್ಲ ಅನ್ನೋದಕ್ಕೆ ನಾನು ಸೋಡಾ ಪುಡಿ ಉಪ್ಪನ್ನು ರಾತ್ರಿನ ಬೆರೆಸಿ ಇಟ್ಕೊಂಡ್ಬಿಡ್ತೀನಿ. ನೀವು ಜಾಸ್ತಿ ಬಿಸಿಲಿನ ವಾತಾವರಣ ಇತ್ತಪ್ಪ ಅಂತಂದರೆ ಬೇಕಾದ್ರೆ ಮುಂಜಾನೆ ಹಾಕ್ಕೋಬೋದು. ಆದರೆ ಥಂಡಿ ಇರುವಾಗ ಹಿಟ್ಟು ಉಬ್ಬಂಗಿಲ್ಲ ಅನ್ನೋಸ್ಕರ ನಾನು ರಾತ್ರಿನ ಹಾಕ್ಕೊಂಡು ಕಲಸಿಟ್ಕೊಂಡ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸ. ಇದನ್ನು ನಾನು ರಾತ್ರಿ 8:30ಗೆ ಹಿಟ್ಟನ್ನು ರುಬ್ಕೊಂಡು ಮುಂಜಾನೆಗೆ ಯಾವ ಥರ ಪಟ್ಟು ಮಾಡ್ಬೇಕಪ್ಪ ಅಂತಂದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ್, ಇವಾಗ ಚಟ್ನಿನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಡಬ್ಬದಾಗ ತೆಗೆದು ಇಟ್ಕೊಂಡು ನೋಡಿರಿ ಫ್ರೆಂಡ್ಸ. ಇದಕ್ಕೆ ನಮಗೆ ಬೇಕಾದಷ್ಟು ನಾನು ಒಗ್ಗರಣೆ ಕಟ್ಕೊಂಡು ಉಳ್ಕಿದೆಲ್ಲ ಫ್ರಿಜ್ಜಿನಾಗ ಇಡ್ತೀನಿ. ಇವಾಗ ಚಟ್ನಿ ರೆಡಿ ಆಯಿತು. ಈಗ ಪಡ್ಡಿಂದು ಬ್ಯಾಟರ್ ಏನೇನಾಗೈತಿ ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್ಸ್, ಇವಾಗ ನಿನ್ನೆ ರಾತ್ರಿ ನಾನು ಏನು ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೆ ಪಡ್ಡಿಗೆ, ಅದು ಈ ಥರ ಬಂದಿರ್ತೈತೆ ನೋಡಿರಿ. ನಾನು 5 ಗಂಟೆಗೆ ಹಾಕಿದ್ರೂ 8:30ಗೆ ನಾನು ರುಬ್ಕೊಂಡು ನೋಡಿರಿ ಫ್ರೆಂಡ್ಸ್. ಇದನ್ನು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ. ಹಿಟ್ಟನ್ನು ಭಾಳ ಸಣ್ಣದಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್ ಹಿಟ್ಟು. ಇವಾಗ ನೋಡಿರಿ ಇಷ್ಟು ಚೆನ್ನಾಗಿ ಉಬ್ಕೊಂಡು ಹಿಟ್ಟು ರೆಡಿ ಆಗೈತಿ. ಇವಾಗ ಇದನ್ನು ನನಗೆ ಎಷ್ಟು ಬೇಕು ಪಡ್ಡಿಗೆ ನಾನು ಅಷ್ಟನ್ನು ಒಂದು ಡಬ್ರ್ಯಾಗ ತಗೊತೀನಿ ನೋಡಿರಿ. ನಾವು ಹಿಟ್ಟನ್ನು ರುಬ್ಕೊಳೋದ್ರಾಗಿರ್ತೈತಿ ರೀ ಫ್ರೆಂಡ್ಸ್. ಆದಷ್ಟು ಒಂಥರ ಉರುಟಾಗಿ ರುಬ್ಕೋಬಾರ್ದು. ಹಿಟ್ಟು ಎಷ್ಟು ನೈಸಾಗಿ ರುಬ್ಕೊತೀವಿ ದೋಸೆ ಪಡ್ಡು ಎಷ್ಟು ಚೆನ್ನಾಗಿ ಬರ್ತಾವೆ ರೀ ಫ್ರೆಂಡ್ಸ್ ಅನ್ನೋದು ನಾನು ಹೇಳೋದು. ಇವಾಗ ನನ್ನ ಪಡ್ಡು ನಾನು ಎಷ್ಟು ಮಾಡ್ಕೋಬೇಕು ಅನಿಸುತ್ತಾ ಅಷ್ಟನ್ನು ತಗೊತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಉಳ್ಕಿ ಹಿಟ್ಟು ಫ್ರಿಜ್ಜಿನಾಗ ಇಟ್ಬಿಟ್ಟಿರ್ತೀನಿ. ಇಷ್ಟಾದ್ರೆ ಸಾಕು ನೋಡಿರಿ ಫ್ರೆಂಡ್ಸ್. ನನಗೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನನಗೆ ಇಷ್ಟಾದ್ರೆ ಸಾಕ್ರಿ. ಅವ್ರಿಗೆ ಮತ್ತೆ ಬೇಕಂದಾಗ ನಾನು ದೋಸೆ ಮಾಡ್ಕೊಡೋಕೆ ಈ ಹಿಟ್ಟನ್ನು ನಾನು ತೆಗೆದಿಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಇವಾಗ ಅದು ಪಕ್ಕಕ್ಕಿಟ್ಟು ನೆಕ್ಸ್ಟು ಇವಾಗ ಪಡ್ಡು ಇನ್ನೂ ರುಚಿಯಾಗಿ ಆಗಬೇಕಪ್ಪ ಅಂತಂದ್ರೆ ನಾನು ತೋರಿಸುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿರಿ, ಇನ್ನೂ ಟೇಸ್ಟಿಯಾಗಿ ಬರ್ತಾವೆ ಪಡ್ಡು. ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಏನೇನು ಇಟ್ಕೊಂಡೇನಪ್ಪ ಅಂತಂದ್ರೆ ಒಂದು ಉಳ್ಳಾಗಡ್ಡಿನ ಇಟ್ಕೊಂಡೆ ನೋಡಿರಿ ಫ್ರೆಂಡ್ಸ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅಲ್ಲ, ಬೆಳ್ಳುಳ್ಳಿ, ಇದು ಹುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಒಂದು ಇಲ್ಲೇ ಗ್ಯಾಸ್ನಾಗ ಬಾಳಿಗೆ ಇಟ್ಕೊಂಡು ಚಾಲೂ ಮಾಡ್ಕೊಂಡು ಇಟ್ಕೊಂಡಿನಿ ಫ್ರೆಂಡ್ಸ್. ನಾನು ಇದು ಬಾಳಿಗೆ ಕಾದೈತಿ. ಇವಾಗ ಇವನ್ನ ಹಾಕ್ಕೊಂಡ್ಬಿಡ್ತೀನಿ. ಇವನ್ನ ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಅಂತ. ಆದಷ್ಟು ಹಸಿಮೆಣ್ಸಿನ್ಕಾಯಿ ಹಸಿರು ಹಾಕ್ಕೊಂಡು ಇದ್ರಗುಂಟ ಫ್ರೈ ಮಾಡ್ಕೋಬೋದು. ನಾನು ಚಟ್ನಿಗೆ ಹಾಕೋ ಮುಂದೆ ಹಸಿಮೆಣ್ಸಿನ್ಕಾಯಿನ ಹುರಿದಿದ್ದೀನಿ ಅಂತಂದು ಇವಾಗ ಅದನ್ನು ಸ್ವಲ್ಪ ಇದಕ್ಕೆ ಹಾಕೊಂಡ್ಬಿಟ್ಟೇನ್ರಿ. ನಿಮಗೆ ಬೇಕಾದ್ರೆ ಡೈರೆಕ್ಟಾಗಿ ಎಲ್ಲನೂ ಹಸಿಯಾಗಿ ಹುರ್ಕೊಡಿ. ಈ ಥರ ಮಾಡೋದ್ರಿಂದ ಪಡ್ಡು ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ. ಆದಷ್ಟು ನಾರ್ಮಲ್ ಆ ಥರ ಹಿಟ್ಟಿನ ಪಡ್ಡು ತಿಂದು ಬೇಸರ ಆಗೋರು ಈ ಥರ ಒಂದ್ಸರಿ ಮಾಡ್ಕೊಂಡು ತಿನ್ನಿರಿ. ಚೆನ್ನಾಗಿರ್ತಾವೆ ಪಡ್ಡು, ಬಾಯಾಗ ರುಚಿ ಇರ್ತಾವೆ. ಆದಷ್ಟು ನೀವು ಮಕ್ಕಳು ಹಂಗೆ ತಿನ್ಕೊಂಡು ಅಡ್ಡಾಡ್ಕೊಂಡು ತಿನ್ಬೋದು. ಅಷ್ಟು ಟೇಸ್ಟಿಯಾಗಿ ಹಾಕೋ ನೋಡಿರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ. ಇವಾಗ ಗ್ಯಾಸನ್ನು ಬಂದ್ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ.
ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಮಿಕ್ಸಿ ಹಾಕೊಳ್ಳೋ ಮುಂದೆ ನಾವು ಹಿಟ್ಟಿಗೆ ಉಪ್ಪು ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತೀವಿ ರಾತ್ರಿ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕೋಬೇಕು, ಯಾಕಂದರೆ ಈ ಮಸಾಲೆಗೆಲ್ಲ ಉಪ್ಪು ಸೇರಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಸಕ್ಕರೆನ ಹಾಕೋಬೇಕು. ಇಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡೆ. ಈ ಥರ ತರಿಯಾಗಿರ್ಬೇಕು ನೋಡಿರಿ ಫ್ರೆಂಡ್ಸ, ಭಾಳ ಸಣ್ಣ ಮಾಡ್ಕೋಬಾರ್ದು. ಈ ಥರ ತರಿಯಾಗಿದ್ರೆ ಬಾಯಾಗ ಪಡ್ಡಿನ ನಾವೇನು ತಿಂತಿರ್ತೀವಿ ಅವು ಬಾಯಾಗ ಮಸ್ತ್ ಟೇಸ್ಟ್ ಕೊಡ್ತಾವೆ ಫ್ರೆಂಡ್ಸ್. ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಇದನ್ನೆಲ್ಲ ಪೇಸ್ಟ್ ಏನೈತೆ ನೋಡು, ಇದನ್ನು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ಬೇಕು. ಇವಾಗ ಇದನ್ನು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಮಸಾಲೆ ಎಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದು. ಇವಾಗ ಇದು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಪಡ್ಡಿನ ಹಂಚಿಟ್ಟು ಪಡ್ಡು ಹಾಕೋಕೆ ರೆಡಿ ಮಾಡ್ಬೇಕು ನೋಡಿ ಫ್ರೆಂಡ್ಸ. ಇದು ಹಿಟ್ಟು ತಯಾರಾಯಿತು ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಮಸ್ತ್ ಸೂಪರಾಗಿರೋಂಥ ಪಡ್ಡು ರೆಡಿ ಹಾಕವು ನೋಡ್ರಿ. ಬಾಯಾಗ ಮಸ್ತ್ ಟೇಸ್ಟ್ ಇರ್ತಾವೆ ಫ್ರೆಂಡ್ಸ್. ಈ ಥರ ಒಂದ್ಸರಿ ಮನೆಯಲ್ಲಿ ಮಾಡಿರಿ, ಎಲ್ಲರೂ ಇಷ್ಟಪಡ್ತಾರೆ. ನಾನು ಗೊತ್ತಿರಲಾರ್ದವ್ರಿಗೆ ಅಲ್ಲೇ ಮುಗಲೇ ಹೇಳಿದ್ರಿ ಫ್ರೆಂಡ್ಸ. ಗೊತ್ತಿದ್ದವ್ರಂದ್ರೂ ಆದಷ್ಟು ಗೊತ್ತಿರ್ಬೋದು ನನ್ನ ಅನಿಸಿದ ಮಟ್ಟಿಗೆ, ಆದಷ್ಟು ಗೊತ್ತಿರಲಾರ್ದವ್ರಿಗೂ ಇರ್ತಾರಲ್ಲ, ಅದಕ್ಕೋಸ್ಕರ ಹೇಳೋದು. ಇವಾಗ ಹಂಚಿಟ್ಟು ಪಡ್ಡನ್ನು ಹಾಕ್ತೀನಿ ನೋಡಿರಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ್, ಇವಾಗ ಹಂಚಿಕಾಯ್ತು. ಹಂಚಿಗೆ ಎಣ್ಣೆನ ಹಾಕ್ಕೊತೀನಿ. ಈ ಥರ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸವರ್ಕೋಬೇಕು ನೋಡಿರಿ ಫ್ರೆಂಡ್ಸ, ಅಂದ್ರೆ ಹತ್ತಂಗಿಲ್ಲ. ಈ ಥರ ಎಲ್ಲ ಚೆನ್ನಾಗಿ ಇವಾಗ ಈ ಥರ ಎಲ್ಲ ಎಣ್ಣೆ ಹಾಕ್ಕೊಂಡೆ. ನೆಕ್ಸ್ಟ್ ಇದೇನು ಬ್ಯಾಟ್ರ್ ಇರುತ್ತೆ ಪಡ್ಡಿದ್ದು ಅದನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಈ ಥರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬರ್ತಾವ್ರಿ ಫ್ರೆಂಡ್ಸ. ಇವಾಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಇದನ್ನು ಪಡ್ಡನ್ನು ಬೇಯಕ್ಕೆ ಬಿಡೋಣ್ರಿ. ಇವಾಗ ಇದು ಚೆನ್ನಾಗಿ ಬೇಯಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಪಡ್ಡನ್ನು ಹೊಳಿಸಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ ಆದಮೇಲೆ ಪಡ್ಡನ್ನು ಹೊಳಿಸಾಕೋಬೇಕು. ಭಾಳ ಸಲೀಸಾಗಿ ಬರ್ತಾವೆ ಫ್ರೆಂಡ್ಸ್. ಇವು ಒಟ್ಟಾಗಿ ಬರೋ ಹಂಗೆ ಆಗಂಗಿಲ್ಲ ನೋಡಿ ಫ್ರೆಂಡ್ಸ್. ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಗೆಬ್ಬರೋ ಹಂಗೆ ಏನೂ ಆಗಂಗಿಲ್ಲ ರೀ ಫ್ರೆಂಡ್ಸ. ಎಷ್ಟು ಚೆನ್ನಾಗಿ ಬರ್ತಾವೆ ಅಂದ್ರೆ ನೀವು ಚಮಚೆ ಹಾಕಿ ಒಳ್ಳಾಡಿಸಿಬಿಟ್ರೆ ಸಾಕು, ಎಷ್ಟು ಚೆನ್ನಾಗಿ ಬರ್ತಾವೆ ಪಡ್ಡು ಫ್ರೆಂಡ್ಸ. ಇವಾಗ ಮತ್ತೆ ಮೇಲ್ಗಡೆ ಮುಚ್ಚಿ ಬೇಯಕ್ಕೆ ಬಿಡೋಣ್ರಿ ಇದನ್ನು. ಬನ್ನಿ ಫ್ರೆಂಡ್ಸ್, ಇವಾಗ ತೆಗೆದು ಬಿಡೋಣ. ಪಡ್ಡು ರೆಡಿಯಾಗಿರ್ತಾವೆ ನೋಡಿ ಫ್ರೆಂಡ್ಸ್. ಇವಾಗ ಪಡ್ಡು ರೆಡಿ ಆದವು. ಇವಾಗ ತೆಗಿತೀನಿ ಒಂದು ಪ್ಲೇಟಿಗೆ. ಫ್ರೆಂಡ್ಸ್, ಇವಾಗ ಪಡ್ಡು ಇನ್ನೊಂದು ರೌಂಡ್ ಹಾಕಿ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ. ಇವಾಗ ಹಂಚಿಗೆ ಎಣ್ಣೆ ಹಾಕ್ಕೊಂಡೆ. ನೆಕ್ಸ್ಟ್ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ನಾರ್ಮಲಿ ಪಡ್ಡನ್ನ ಹಿಟ್ಟಿಲ್ಲೇ ಮಾಡೋದು ಜಾಸ್ತಿ. ಈ ಥರ ಸ್ಪೆಷಲಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದು. ಇವಾಗ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡೆ.
ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಟ್ಬಿಡ್ತೀವಿ ಇವಾಗ. ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ತೆಗೆದು ಹಾಕೋಣ. ಇವಾಗ ಎಲ್ಲವೂ ಹಾಕ್ಕೊಂಡೆ ನೋಡ್ರಿ, ಉಳಿಸಿ ಹಾಕ್ಕೊಂಡೆ, ಸಾರಿ. ಇವಾಗ ಪ್ಲೇಟ್ ಮುಚ್ಚಿ ಕೆಳಗಿನ ಭಾಗ ಬೆನ್ನಿಲಿದ್ದು ಮ್ಯಾಗಿನ ಭಾಗ ಬನ್ನಿ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಗಿತ್ತು, ಹಾಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲವನ್ನು ತಗೊಂಡೆ, ಇವಾಗ ನಿಮಗೆ ತೋರಿಸ್ತೇನೆ ನೋಡಿರಿ. ನೋಡಿರಿ ಫ್ರೆಂಡ್ಸ್, ಇವಾಗ ಪಡ್ಡು ರೆಡಿ ಆಯಿತು. ಚಟ್ನಿ ಜೊತೆ ಸರ್ವ್ ಮಾಡಿ ತೋರ್ಸಾಕತ್ತೆ ನೋಡಿರಿ ಫ್ರೆಂಡ್ಸ್. ಹಿಂಗೆ ಬಂದ ನೋಡಿರಿ ಫ್ರೆಂಡ್ಸ್, ಮಸ್ತ್ ಕುರುಕುರು ಅಂತವ್ರಿ ಬಾಯಾಗ. ಮೇಲ್ಗಡೆ ಎಲ್ಲ ಅಷ್ಟೇ, ಒಳಗಡೆ ಸಾಫ್ಟಾಗಿರ್ತಾವೆ. ಚಟ್ನಿ ಜೊತೆ ಸರ್ವ್ ಮಾಡಿ ತೋರ್ಸಾತೆ ನೋಡಿರಿ ಫ್ರೆಂಡ್ಸ್. ನಾನು ಚಟ್ನಿ ರೆಸಿಪಿನ ಆಗಲೇ ಹಾಕೇನಿ ನಾನು, ಆದ್ರೂ ತೋರಿಸೇನಿ ಇದ್ರೊಳಗೆ. ಮಸ್ತಾಗಿರ್ತಾವೆ ಪಡ್ಡು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.